ಅಂದ್ರೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಏನ್ ಮಾಡ್ತಾ ಇದ್ದೀರಾ? ನಿಮಗೆ 10 ವರ್ಷಗಳಿಗಿಂತ ಏನು ಹೆಚ್ಚು ಶಿಕ್ಷೆಗೆ ಒಳಪಡಿಸಬಹುದಾದಂತಹ ನ್ಯಾಯಾಲಯಕ್ಕೆ ಬೇಲ್ ಅರ್ಜಿಯನ್ನ ತೀರ್ಮಾನ ಮಾಡುವ ಯಾವುದೇ ಒಂದು ವ್ಯಾಪ್ತಿ ಇರೋದಿಲ್ಲ, ಸುಪರ್ದಿ ಇರೋದಿಲ್ಲ. ಹಾಗಾಗಿ ಅವರು ಈ ತನಿಖೆ ಮುಕ್ತಾಯಗೊಂಡಿದ್ದಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ. ಸರ್, ಕೊಲೆ ಆರೋಪಿಗಳನ್ನ ಬೇರೆ ಬೇರೆ ಇರಬೇಕು ಅಂತ ಹೇಳ್ಬಿಟ್ಟು SP ಅವರು ವಾದವನ್ನು ಮಾಡಿದ್ದಾರೆ. ಆದರೆ ಮೊದಲೇ ಪುರಸ್ಕಾರ ಆಗುತ್ತೆ, ಆಮೇಲೆ ನಿಮ್ಮ ಅಬ್ಜೆಕ್ಷನ್ ಪುರಸ್ಕಾರ ಆಗುತ್ತೆ. ನೋಡಿ, ನನಗೆ ತಿಳಿದು ಬಂದದ್ದು ನನ್ನ ಸಹಪಾಠಿಗಳಿಗೆ ನಾನು ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟರ್ಜಿಯನ್ನು ಸಲ್ಲಿಸಲಿಕ್ಕೆ ತೆರಳಿದ್ದೆ. ಸೋಮವಾರಕ್ಕೆ ಆ ಒಂದು ವಿಷಯವನ್ನ ಅದರ ಬಗ್ಗೆ ವಾದ ಮಂಡನೆ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಸರ್, ರಿಟರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ದೀವಿ ಆರೋಪಿ. ಹೌದು. ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು? ನೋಡಿ, ನಾನು ಈಗಾಗಲೇ ಹೇಳಿದಂಗೆ ಕಳೆದ ಬಾರಿ ಕೂಡ ನಾನು ಈ ವಾದವನ್ನು ಮಂಡಿಸಿದ್ದೆ. ನೋಡಿ, ಬಂಧನದ ಸಕಾರಣಗಳು ಅಂದರೆ ಗ್ರೌಂಡ್ಸ್ ಫಾರ್ ಅರೆಸ್ಟ್ ಅನ್ನು ನೀಡದೇ ಇದ್ದಲ್ಲಿ ಯಾರಿಗೆ ನೀಡಬೇಕು ಅಂತ ನೀವು ಪ್ರಶ್ನಿಸೋದೇ ಆದರೆ ಅದು ಆರೋಪಿ ಅಥವಾ ಆತನ ಕಡೆಯವರಿಗೆ, ಅವ್ರ ಮನೆಯವರಾಗಿರ್ಬೋದು, ಅವ್ರ ಸ್ನೇಹಿತರಾಗಿರ್ಬೋದು. ಬಂಧನದ ಸಕಾರಣಗಳು ಇವರು ಈ ಪ್ರಕರಣದಲ್ಲಿ ಏನು ಮಾಡಿರ್ತಾರೆ, ಅರೆಸ್ಟ್ ಮೆಮೋವನ್ನು ಮಾತ್ರ ನೀಡಿರ್ತಾರೆ. ಅರೆಸ್ಟ್ ಮೆಮೋ ಮತ್ತು ಅರೆಸ್ಟ್ ಇಂಟಿಮೇಷನ್ ನೀಡಿರ್ತಾರೆ, ಆದರೆ ಕಾರಣಗಳನ್ನು ನೀಡಿರೋದಿಲ್ಲ. ಒಂದು. ಎರಡನೇದಾಗಿ ಆರೋಪಿಯನ್ನ ಏನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಪಡಿಸಿದಾಗ ಆ ಒಂದು ರಿಮ್ಯಾಂಡ್ ನಕಲು ಪ್ರತಿಯನ್ನ ಆರೋಪಿ ಅಥವಾ ಆತನ ವಕೀಲರಿಗೆ ನೀಡಿರೋದಿಲ್ಲ. ಮುಖ್ಯವಾಗಿ ನೋಡಿ, ಇಂತಹ ಒಂದು ಅಂಶಗಳು ಕಂಡು ಬಂದಲ್ಲಿ, ಇಂತಹ ಲೋಪಗಳು ಕಂಡು ಬಂದಲ್ಲಿ ಅದು ಸಂವಿಧಾನದ ನಿಯಮ 21 ಮತ್ತು 22ರ ಉಲ್ಲಂಘನೆ. ಇದನ್ನ ಸರ್ವೋಚ್ಚ ನ್ಯಾಯಾಲಯವು ಬಹಳ ಒಂದು ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಪ್ರಬೀರ್ ಕುರ್ಕಾಯಸ್ತ ವರ್ಸಸ್ ಸ್ಟೇಟ್ ಆಫ್ ದಿಲ್ಲಿ ಪ್ರಕರಣದಲ್ಲಿ ಬಂಧನ ಮತ್ತು ರಿಮ್ಯಾಂಡನ್ನು ವಜಾಗೊಳಿಸಿ ಅಥವಾ ರದ್ದುಗೊಳಿಸಿ ಆರೋಪಿಗಳನ್ನು ಅವರ ಒಂದು ಶ್ಯೂರಿಟಿ ಅಥವಾ ಜಾಮೀನಿನ ಮೇಲೆ ಬಿಡ್ತಕ್ಕದ್ದು ಎಂಬ ಒಂದು ಆದೇಶ ಮಾಡಿರ್ತಾರೆ. ಈ ಆದೇಶ ಇದೇ ವರ್ಷ ಮೇ 15ರಂದು ಆಗಿರ್ತದೆ. ನೋಡಿ, ಈ ಒಂದು ತಳಹದಿ ಮೇಲೆ ನಾವು ಒಂದು ರಿಟರ್ಜಿಯನ್ನು ಕೂಡ ಸಲ್ಲಿಸ್ತೀವಿ. ಸರ್, ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಆಗುತ್ತೆ? ನೋಡಿ, ಮುಂದಿನ ಕಾನೂನು ಹೋರಾಟ ಅಂದರೆ ನಾನು ಈಗಾಗಲೇ ಹೇಳಿದೆ, ರಿಟರ್ಜಿ ಅದು ಜಾಮೀನು ಅರ್ಜಿ ಅಲ್ಲ, ಆದರೆ ಬಿಡುಗಡೆ ಆಗುವಂಥದ್ದಾಗ್ತದೆ. ಇದು ಪುರಸ್ಕೃತಗೊಂಡ್ರೂ ಬಿಡುಗಡೆ ಆಗುವಂಥದ್ದಾಗ್ತದೆ. ಇದು ಒಂದು ರಿಟ್ ಮತ್ತು 482 ಅಂದರೆ ಕಲಂ 482 ಭಾರತೀಯ ಈ ಒಂದು ವ್ಯಾಪ್ತಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ಇರ್ತಕ್ಕದ್ದು ಅಥವಾ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರ್ತಕ್ಕದ್ದು. ಹಾಗಾಗಿ ನಾವು ರಿಟರ್ಜಿಯನ್ನು ಸಲ್ಲಿಸ್ತೀವಿ. ಇದಾಗಿತ್ತು ರಂಗನಾಥ್ ಅವರು ಮತ್ತು ವಿಡಿಯೋ ಜರ್ನಲಿಸ್ಟ್ ವಿಶ್ವನಾಥ್ ಹರಿಹರ.